ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೇಲಿ ಏನೂ ಇಲ್ಲ ಆಯಿತು ಅಂತ ನೋಡೋದಾದ್ರೆ ಜಗಳಗಳಾಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಮಾಜಿ ಸ್ಪರ್ಧಿ ಮತ್ತು ಈಗ ಹಾಲಿ ಸ್ಪರ್ಧಿಗಳ ನಡುವೆ ಕೂಡ ಜಗಳಗಳಾಗ್ತಿದೆ. ಸೊ ಈ ಎಲ್ಲ ವಿಚಾರಗಳು ನಿನ್ನೆ ಒಂದು ಎಪಿಸೋಡಲ್ಲಿ ನಡೀತು. ಆದಮೇಲೆ ನಿನ್ನೆ ಅವರ ಆಟ ಏನಿತ್ತು, ಈ ಒಂದು ಗೆಸ್ಟ್ ಮತ್ತು ಸರ್ವರ್ ಅದೇನು ಆಟ ಇತ್ತು ಅದು ನಿನ್ನೆಗೆ ಸ್ಟಾಪ್ ಆಗಿದೆ. ಅಂದರೆ ನಿನ್ನೆ ಬಿಗ್ ಬಾಸ್ ಅದನ್ನು ಎಂಡ್ ಮಾಡಿ ಕ್ಯಾಶುವಲ್ ಆಗಿ ಗೆಸ್ಟ್ಗಳು ಮತ್ತು ಮನೆ ಸ್ಪರ್ಧಿಗಳನ್ನು ಒಟ್ಟಿಗೆ ಇರುವಂತೆ ಮಾಡಿದ್ರು. ಆಮೇಲೆ ಇಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜಗಳಗಳಾಗಿದೆ. ಇನ್ನು ನಿನ್ನೆ ಎಪಿಸೋಡ್ ನೋಡೋದಾದ್ರೆ ಧನುಷ್ ಅವರು ಕ್ಯಾಪ್ಟನ್ ಆಗ್ತಾರೆ. ಸೊ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿಯವರು ಗೊತ್ತಿರುತ್ತೆ, ಗಿಲ್ಲಿಯವರು ಎಲ್ಲರಿಗೂ ಅಷ್ಟೇ ನಾನು ವೈಸ್ ಕ್ಯಾಪ್ಟನ್ ಅಂತ ಹೋಗ್ತಾರೆ. ಸೊ ಹಾಗೇನೆ ನಿನ್ನೆ ಕೂಡ ಒಂದು ಫನ್ನಿ ಮೂಮೆಂಟ್ ಅಲ್ಲಿ ನಡೀತು. ನಾನು ವೈಸ್ ಕ್ಯಾಪ್ಟನ್, ನೀನೇನು ಹೆದರ್ಕೋಬೇಡಣ, ನಾನಿದ್ದೀನಿ ನಿನ್ ಜೊತೆ ಅನ್ನೋ ಒಂದು ಮಾತುಗಳು ಗಿಲ್ಲಿಯವ್ರು ಹೇಳ್ತಾರೆ. ಸೊ ಈ ಕಾರಣಕ್ಕೆ ಗಿಲ್ಲಿಯವ್ರು ಸಾಕಷ್ಟು ಜನಕ್ಕೆ ಇಷ್ಟ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಏನೋ ಒಂದು ಚಿಕ್ಕ ವಿಷಯದಲ್ಲೂ ಕೂಡ ಅವರ ಒಂದು ಕಾಮಿಡಿ ಆಗಿರ್ಬೋದು, ಏನೋ ಒಂದು ಟೈಮಿಂಗ್, ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗುತ್ತೆ. ಸೊ ಹಾಗೇನೆ ನಿನ್ನೆ ಕೂಡ ಅಷ್ಟೇ ನಾನು ವೈಸ್ ಕ್ಯಾಪ್ಟನ್ ಅಂತ ಹೋದ್ರು. ಆದ್ರೆ ಗಿಲ್ಲಿಯವ್ರು ಯಾವಾಗ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದ್ರೆ ಗಿಲ್ಲಿಯವ್ರು ಇಷ್ಟು ತನಕ ಫನ್ನಿ ಮಾಡ್ಕೊಂಡು ಎಲ್ಲರ ಕಾಲು ಹೇಳ್ತಾ ಬರ್ತಿದ್ರು. ಆದ್ರೆ ಯಾವಾಗ ಗಿಲ್ಲಿಯ ಕ್ಯಾಪ್ಟನ್ ನಾವು ನೋಡೋದು, ಕ್ಯಾಪ್ಟನ್ಸಿ ಹೇಗ್ ಮಾಡ್ತಾರೆ, ಗಿಲ್ಲಿಯವರ ಕ್ಯಾಪ್ಟನ್ಸಿಯಲ್ಲಿ ಏನೆಲ್ಲ ಬದಲಾವಣೆ ತರ್ತಾರೆ ಗಿಲ್ಲಿಯವರು, ಇದೆಲ್ಲ ನಾವು ಯಾವಾಗ ನೋಡೋದು ಅಂತ ಕೂಡ ಜನರು ಕಾಯ್ತಿದ್ದಾರೆ. ಸೊ ಆದಷ್ಟು ಬೇಗ ಗಿಲ್ಲಿಯವರು ಕ್ಯಾಪ್ಟನ್ ಆಗ್ಲಿ, ಗಿಲ್ಲಿಯವರ ಆಟ ಹೇಗಿರುತ್ತೆ ಅಂತ ನಾವು ಕೂಡ ನೋಡ್ತೀವಿ. ಅಂದ್ರೆ ಗಿಲ್ಲಿಯವರು ಯಾವ ತರ ಮನೆಯನ್ನು ನಡೆಸ್ಕೊಳ್ತಾರೆ. ಈಗ ಚಟುವಟಿಕೆ ಬಂದಾಗ ವೈಸ್ ಕ್ಯಾಪ್ಟನ್ ಅಂದ್ರೆ ಅವ್ರ ಕ್ಯಾಪ್ಟನ್ಗೆ ನಾನು ವೈಸ್ ಕ್ಯಾಪ್ಟನ್ ಆಗಿ ಕೆಲವು ಸಜೆಷನ್ ಕೊಡ್ತಾರೆ, ಅವರನ್ನು ವಾಶ್ರೂಮ್ಗೆ ಹಾಕಿ, ಇವರನ್ನ ಈ ಡಿಪಾರ್ಟ್ಮೆಂಟಿಗೆ ಹಾಕಿ ಅಂತ. ಅದೇ ಗಿಲ್ಲಿಯವ್ರು ಯಾರನ್ನ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ ಆಗಿದೆ. ಯಾಕಂದ್ರೆ ತುಂಬಾ ಜನ ಅವರಿಗೆ ಬಾತ್ರೂಮ್ ತೊಳೆಯೋದು ಕೊಟ್ಟಿದ್ದಾರೆ. ಆದ್ರೆ ಈ ಸಲ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಯಾರಿಗೆ ಬಾತ್ರೂಮ್ ತೊಳೆಯೋ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಆ ತರ ಒಂದು ನೋಡೋದಕ್ಕೆ ಕ್ಯೂರಿಯಾಸಿಟಿ ತುಂಬಾನೇ ಇದೆ. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಕ್ಯಾಶುವಲ್ ಆಗಿ ಅನೌನ್ಸ್ ಮಾಡ್ತಾರೆ ಇಲ್ಲಿಗೆ ಈ ಗೇಮ್ ಮುಗೀತು ಅಂತ. ಆಗ ಮಾಜಿ ಸ್ಪರ್ಧಿಗಳೆಲ್ಲ ಒಟ್ಟಿಗೆ ಇಟ್ಕೊಂಡು ಮಾತಾಡ್ತಿರ್ತಾರೆ. ಮೇಯ್ಲಿ ಗಿಲ್ಲಿಯವ್ರಿಗೆ ಒಂದು ಹೇಳ್ತಾರೆ, ಅಂದ್ರೆ ಮನೆಯವ್ರಿಗೆ ಹೇಳ್ತಾರೆ ನೀವು ಗೆಸ್ಟ್ಗಳ ರೀತಿ ನೋಡ್ಕೊಳ್ಳಿ ಅಂತ. ಆಮೇಲೆ ಮೇಯ್ಲಿ ಗಿಲ್ಲಿಯವ್ರಿಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ನೆನಪಿರ್ಲಿ ಗಿಲ್ಲಿಯವರೇ ಅಂತ. ಯಾಕಂದ್ರೆ ಗಿಲ್ಲಿಯವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ವೀಕಲ್ಲಿ ನೀವು ನೋಡಿರ್ಬೋದು, ಗೆಸ್ಟ್ಗಳ ಕಾಲು ಎಳೆಯೋದಾಗಿರ್ಬೋದು, ಗೆಸ್ಟ್ಗಳಿಗೆ ಕಾಟ್ಲೆ ಕೊಡೋದಾಗಿರ್ಬೋದು ಸಾಕಷ್ಟು ಗಿಲ್ಲಿಯವ್ರು ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್, ಗಿಲ್ಲಿಗೋಸ್ಕರನೇ ಪರ್ಸನಲ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ರಾಶಿಕಾ ಮತ್ತೆ ಸೂರಜ್ ಅವರು ಏನೋ ಡಿಸ್ಕಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಅವರಿದ್ರು ಎಷ್ಟೋ ಒಂದು ಈಗೊಂದು ಫಸ್ಟ್ ಚಾನ್ಸ್ ಸಿಕ್ಕಿದೆ. ಲಾಸ್ಟ್ ಅಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಸಿಕ್ಕಿದಾಗ ಸೂರಜ್ ಅವರು ತನ್ನ ಟೀಮ್ಗೋಸ್ಕರ ಬಿಟ್ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಅವರು ಮತ್ತೆ ಕೆಲವು ಮನೆ ಸ್ಪರ್ಧಿಗಳ ನಡುವೆ ಭಿನ್ನಾಭಿಪ್ರಾಯ ಆಗಿರ್ಬೋದು, ರಿಷಾ ಮತ್ತೆ ರಘು ಅವ್ರ ನಡುವೆ ಮತ್ತೆ ಸೂರಜ್ ನಡುವೆ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಈ ತರ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಒಂದು ಕಡೆ ನೋಡೋದಾದ್ರೆ ಸೂರಜ್ಗೆ ಕೆಪಾಸಿಟಿ ಇತ್ತು, ಆದ್ರೆ ಯಾಕೋ ನಿನ್ನೆ ಅಂದ್ರೆ ಕ್ಯಾಪ್ಟನ್ ಓಟದಲ್ಲಿ ತುಂಬಾ ಡಲ್ ಆಗಿ ಆಟ ಆಡಿದ್ರು ಅಂತ ಅನಿಸ್ತಾ ಇತ್ತು. ಆಮೇಲೆ ಫೀಲ್ ಮಾಡ್ಕೊಳ್ತಿದ್ರು, ಕ್ಯಾಪ್ಟನ್ ಆಗ್ಲಿಲ್ಲ ನಾನು, ಆ ತರ ಒಂದು ಫೀಲಿಂಗ್ ಮಾಡ್ತಿದ್ರು. ರಾಶಿಕಾ ಅವ್ರ ಜೊತೆ ಅದನ್ನ ಹಂಚ್ಕೊಳ್ತಿದ್ರು. ಸೊ ಆಮೇಲೆ ರಾಶಿಕಾ ಅವ್ರು ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಅಲ್ಲಿ ಅವರಿಬ್ಬರ ಕನ್ವರ್ಸೇಷನ್ ತುಂಬಾ ಕ್ಯೂಟ್ ಆಗಿತ್ತು. ಯಾಕಂದ್ರೆ ಆ ಫ್ರೆಂಡ್ಶಿಪ್ ಅನ್ನ ಅವ್ರೆಲ್ಲೂ ಬಿಟ್ಕೊಟ್ಟಿಲ್ಲ. ಆಟ ಬಂದಾಗ ಪ್ರತಿಸ್ಪರ್ಧಿಯಾಗಿ ಆಟ ಆಡಿದ್ದಾರೆ, ಆದ್ರೆ ಅವರಿಬ್ಬರ ಫ್ರೆಂಡ್ಶಿಪ್, ಅವರಿಬ್ಬರ ಬಾಂಡಿಂಗ್ ನೋಡಿದ್ರೆ ತುಂಬಾ ಕ್ಯೂಟ್ ಆಗಿರುತ್ತೆ. ಇನ್ನು ಟಾಸ್ಕ್ ಅಂತ ಬಂದಾಗ ನಿವ್ಯಾ ಅವ್ರದ್ದೊಂದು ಟಾಸ್ಕ್ ಬರುತ್ತೆ, ಮಾಜಿ ಸ್ಪರ್ಧಿ ಮತ್ತೆ ಈಗ ಇರುವ ಸ್ಪರ್ಧಿಗಳಿಗೆ. ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಗಿಫ್ಟ್ ಹ್ಯಾಂಪರ್ಗಳು, 3 ಗಿಫ್ಟ್ ಹ್ಯಾಂಪರ್ಗಳು ಸಿಗುತ್ತೆ. ಆಮೇಲೆ ಇದರಲ್ಲಿ ಗೇಮಲ್ಲಿ ನೋಡಿದಾಗ ಮಾಜಿ ಸ್ಪರ್ಧಿಗಳೆಲ್ಲ ನಮ್ಮ ಹಾಲಿ ಸ್ಪರ್ಧಿಗಳು ವಿನ್ ಆಗ್ತಾರೆ. ನಮ್ಮ ಹಾಲಿ ಸ್ಪರ್ಧಿಗಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ತಾರೆ. ಹಾಗೆ ನಿನ್ನೆ ಕೂಡ ಅಷ್ಟೇ ವಿನ್ ಆದ್ರು. ಆಮೇಲೆ ಇನ್ನೊಂದು ಊಬರ್ ಆಗಿರ್ಬೋದು, ಈ ತರ ಒಂದು ಗೇಮ್ಗಳು ಬಂದಾಗ ಇದ್ರಲ್ಲೂ ಕೂಡ ಅಷ್ಟೇ ನಮ್ಮ ಹಾಲಿ ಸ್ಪರ್ಧಿಗಳೇನಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆಮೇಲೆ ಕೆಲವೊಂದು ಕಾಟ್ಲೆಗಳಾಗಿದೆ, ಕೆಲವೊಂದು ಮಾತುಕತೆಗಳಾಗಿದೆ. ಹೀಗೆ ಚರ್ಚೆ ಎಲ್ಲ ಆಗ್ತಿರ್ಬೇಕಾದ್ರೆ ನಿನ್ನೆ ಎಲ್ಲರೂ ಫ್ರೀ ಅಲ್ಲಿದ್ರು, ಏನು ಫಿಸಿಕಲ್ ಟಾಸ್ಕ್ ಇಲ್ಲ ಅನ್ನೋದೊಂದು ಇತ್ತು. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿಯವ್ರನ್ನ ಕಾಲು ಎಳಿಲಿಕ್ಕೆ ಶುರು ಮಾಡ್ತಾರೆ ಮಂಜು ಅವರು. ಸೊ ಈ ಕಾರಣಕ್ಕೆ ನೋಡಿದಾಗ ಮಂಜು ಅವರು ಗಿಲ್ಲಿಯ ಕಾಲು ಎಳಿಬಹುದು, ಗಿಲ್ಲಿಗೆ ಏನೋ ಬೇಕಾದ್ರೂ ತಮಾಷೆ ಮಾಡ್ಬೋದು, ಪರ್ಸನಲ್ ಹೋಗಿ ಟಾರ್ಗೆಟ್ ಮಾಡ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ಮಂಜು ಅವ್ರು ಬೇಗನೆ ಟ್ರಿಗರ್ ಆಗಿ ಹೋಗ್ತಾರೆ. ನಿನ್ನೆನೂ ಕೆಲವೊಂದು ಅಷ್ಟಾಯ್ತು ಜಗಳಗಳು. ಆದ್ರೆ ನಿನ್ನೆ ಒಂದು ಫನ್ನಿ ಮೂಮೆಂಟ್ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಗಿಲ್ಲಿ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಗಿಲ್ಲಿಯವ್ರು ಏನೋ ಒಂದು ತಮಾಷೆ ಮಾಡಿದಾಗ ಇರ್ಬೋದು, ಅಲ್ಲಿ ನಾನು ಎದ್ದೋಗ್ತೀನಿ ಅನ್ನುವಾಗ ಮಂಜು ಅವರ ಕಾಲು ಇಟ್ಕೊಳ್ಳೋದಾಗಿರ್ಬೋದು. ಆಗ ಗಿಲ್ಲಿಯವರ ಟೈಮಿಂಗ್ ಶುರು ಆಗುತ್ತೆ, ಅಂದ್ರೆ ಕಾಮಿಡಿ ಟೈಮಿಂಗ್. ಏನಂದ್ರೆ ಬಿಡೋಣ, ಕಾಳು ಬಿಡೋಣ, ನಾನು ನಿನ್ನನ್ನು ಕ್ಷಮಿಸ್ತೀನಿ, ಆ ಥರ ಒಂದು ಫನ್ನಿ ಕೆಲವೊಂದು ಕನ್ವರ್ಸೇಷನ್ ಆಗಿರ್ಬೋದು, ಈ ಥರ ಸಾಕಷ್ಟು ನಡೆದಿತ್ತು. ಆಮೇಲೆ ಟಾಸ್ಕಲ್ಲೂ ಮುಗಿದಿತ್ತು. ಆದರೆ ನಿನ್ನೆ ಮನೆಯಲ್ಲೆಲ್ಲೋ ಒಂದು ಕಡೆ ಜಗಳಗಳಾಗಿತ್ತು ಧ್ರುವಂತ್ ಮತ್ತೆ ಧನುಷ್ ಅವರ ನಡುವೆ. ಈ ಜಗಳಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಧ್ರುವಂತ್ ಅವ್ರು ಏನೋ ಒಂದು ಬ್ಯಾಡ್ ವರ್ಡ್ ಅನ್ನು ಯೂಸ್
ಯೂಸ್ ಮಾಡ್ತಾರೆ ಸೂರಜ್ ಅವ್ರ ಮುಂದೆ ಧನುಷ್ ಅವರಿಗೆ. ಅದು ಸೂರಜ್ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದನ್ನ ಹೋಗಿ ಧನುಷ್ ಅವ್ರ ಹತ್ರ ಹೇಳ್ತಾರೆ. ಇದೆಲ್ಲೋ ಒಂದ್ ಕಡೆ ಅಲ್ಲಿದ್ದ ವಿಷಯನ ಇಲ್ಲಿ ಹೇಳೋದಂತ ತರ ಕಾಣಿಸ್ತು. ಯಾಕಂದ್ರೆ ಸೂರಜ್ ಅದೆಲ್ಲ ನೋಡ್ಕೊಂಡು ಸುಮ್ನಿರಲ್ಲ ಅಂತ ಗೊತ್ತು. ಆದ್ರೆ ಅದು ಹೇಳಿದ್ರೆ ಜಗಳ ಆಗುತ್ತೆ ಅಂತ ಗೊತ್ತಿದ್ರು ಯಾಕೆ ಈ ಒಂದು ವಿಷಯನ ಅವ್ರ ಹತ್ರ ಹೇಳಿದ್ರು? ಸಮಾಧಾನದಿಂದ ಹೇಳ್ಬೋದಿತ್ತಲ್ಲ, ಧ್ರುವಂತ್ ಅವ್ರಿಗೂ ಹೇಳ್ಬೋದಿತ್ತು, ಆ ತರ ಮಾತಾಡ್ಬೇಡಿ ಅಂತ ಧ್ರುವಂತ್ ಅವ್ರಿಗೆ ಹೇಳ್ಬೋದಿತ್ತು. ಆದ್ರೆ ಅದನ್ನ ಹೋಗಿ ಧನುಷ್ ಅವ್ರ ಹತ್ರ ಡಿಸ್ಕಸ್ ಮಾಡೋದೇನಿತ್ತು? ಸೊ ಇಲ್ಲಿ ಅವರೇ ಏನೋ ಒಂದು ಜಗಳವನ್ನ ತಂದಿಟ್ಟ ರೀತಿ ಇತ್ತು. ಆಮೇಲೆ ಮನೆಯವರೆಲ್ಲ ನೋಡ್ಕೊಂಡಿದ್ರು, ಮತ್ತೆ ಸೂರಜ್ ಅವರು ಅಷ್ಟೇ, ಅವ್ರು ಜಗಳ ಮಾಡ್ತಿರ್ಬೇಕಾದ್ರೆ ನೋಡ್ಕೊಂಡು ನಿಂತಿದ್ರು. ಯಾಕೋ ಎಲ್ಲ ಒಂದು ಕಡೆ ಸೂರಜ್ ಅವರು ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲೋ ಒಂದು ತಂದು ಹಾಕಿದ ಕೆಲಸ ಮಾಡಿದ್ರು ಅಂತ ಅನಿಸ್ತಿತ್ತು ನಿನ್ನೆಯಲ್ಲಿ. ಯಾಕಂದ್ರೆ ಧನುಷ್ ಅವರು ನಾರ್ಮಲ್ ಆಗಿದ್ರು, ಧನುಷ್ ಅವ್ರ ಆರ್ಗ್ಯುಮೆಂಟ್ ಏನು ಅಷ್ಟು ಇರ್ಲಿಲ್ಲ. ಆದ್ರೆ ಎಲ್ಲೋ ಅವರಿಗೆ ಬ್ಯಾಡ್ ವರ್ಡ್ ಯೂಸ್ ಮಾಡಿದಾಗ ಧನುಷ್ ಅವ್ರು ಟ್ರಿಗರ್ ಆಗೇ ಆಗ್ತಾರೆ. ಸೊ ಈ ವಿಚಾರ ಗೊತ್ತಿದ್ರು ಸೂರಜ್ ಅವ್ರು ಯಾಕೆ ಹೋಗಿ ಧನುಷ್ ಹತ್ರ ಮಾತಾಡ್ತಾರೆ? ಇಲ್ಲಿ ಧ್ರುವಂತ್ ಅವ್ರಿಗೂ ಕೂಡ ಅಷ್ಟು ಸಮಾಧಾನದಿಂದ ಹೇಳಿದ್ರು, ಧ್ರುವಂತ್ ಅರ್ಥ ಮಾಡ್ಕೊಳ್ತಿದ್ರು ಏನೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಧ್ರುವಂತ್ ಅವ್ರ ಆಟ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮನೆಯವರ ವಿಷಯಕ್ಕೆ ಬಂದಾಗ ಗಿಲ್ಲಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಗೆಸ್ಟ್ಗಳ ವಿಷಯದಲ್ಲೂ ಅಷ್ಟೇ ಗಿಲ್ಲಿಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಈ ಕಾರಣಕ್ಕೆ ಧ್ರುವಂತ್ ಅವ್ರು ಈಗ ಇಷ್ಟ ಆಗ್ತಿದ್ದಾರೆ. ಇನ್ನು ಈ ವೀಕಲ್ಲಿ ಕೂಡ ಅಷ್ಟೇ, ಈ ವಾರ ಯಾರು ಹೋಗ್ಬೋದು ಅನ್ನೋದು ತುಂಬಾ ಕಾಂಪಿಟೇಷನ್ ಇದೆ. ಯಾಕಂದ್ರೆ ಸಾಕಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟೇ ನಾಮಿನೇಟ್ ಆಗಿದ್ದಾರೆ. ಇದ್ರಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು, ಯಾರು ಎಲಿಮಿನೇಟ್ ಆದ್ರೂ ಆ ಮನೆಗೊಂದು ಕಳೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟೇ ನಾಮಿನೇಟ್ ಆಗಿದ್ದಾರೆ. ಇನ್ನು ಈ ಕಡೆ ನೋಡೋದಾದ್ರೆ ಅಲ್ಲಿ ಜಗಳ ಆಗ್ತಿರ್ಬೇಕಾದ್ರೆ ಇಲ್ಲಿ ಮೋಕ್ಷಿತಾ ಮತ್ತೆ ರಕ್ಷಿತನನ್ನ ನೋಡಿದಾಗ ಅವರಿಬ್ರು ಆಟ ಆಡ್ಕೊಳ್ತಿರ್ತಾರೆ. ಅದು ಒಂದು ಫನ್ನಿ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಹೊರಗಡೆ ತುಂಬಾ ಟ್ರೋಲ್ ಆಗ್ತಿದೆ ಕೂಡ. ಇಲ್ಲಿ ಜಗಳ ಆಗ್ತಿದ್ದಾಗ ಅವರು ಅಲ್ಲಿ ಆಟ ಆಡ್ತಿರ್ತಾರೆ. ಸೊ ಈ ತರ ಒಂದು ಕೆಲವಷ್ಟು ಸಿಚುವೇಶನ್ಗಳು, ಕೆಲವಷ್ಟು ಟ್ರೋಲ್ಗಳೇನಿದೆ ಹೊರಗಡೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದು ಕ್ಯಾಮ್ರಾ ಕಣ್ಣಿಗೆ ಕಾಣಿಸಿದ್ರು ನಮ್ಮ ಟ್ರೋಲರ್ಸ್ ಕಣ್ಣಿಗೆ ಅಂತೂ ಕಾಣಿಸುತ್ತೆ. ಯಾಕಂದ್ರೆ ಅಶ್ವಿನಿ ಮತ್ತೆ ಚೈತ್ರ ಅವ್ರ ನಡುವೆ ಒಂದು ವಾದ ನಡೆದಾಗ ಅಶ್ವಿನಿ ಅವ್ರು ಕ್ಯಾಪ್ಟನ್ ರೂಮಲ್ಲಿ ಬಂದು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೂಡ ಅಷ್ಟೇ ರಕ್ಷಿತಾ ಅವರು ಕುಂಟೆಬಿಲ್ಲೆ ಆಟ ಆಡ್ತಿರ್ತಾರೆ ತ್ರಿವಿಕ್ರಮ್ ಜೊತೆ. ಸೊ ಈ ವಿಚಾರನೂ ಕೂಡ ಅಷ್ಟೇ ಹೊರಗಡೆ ತುಂಬಾ ವೈರಲ್ ಆಗಿತ್ತು. ಅದೇ ಹೇಳಿದಲ್ಲ, ಕ್ಯಾಮ್ರಾ ಕಣ್ಣಿಗೆ ಕಾಣ್ದದ್ದು ನಮ್ಮ ಟ್ರೋಲರ್ ಕಣ್ಣಿಗೆ ಕಾಣ್ತದೆ ಅಂತ. ಸೊ ಹಾಗಾಗಿ ಒಂದಷ್ಟು ಫನ್ನಿ ಚಟುವಟಿಕೆಗಳಾಗಿರ್ಬೋದು ಈ ತರ ಸಾಕಷ್ಟು ಮನೆಯಲ್ಲಿ ನಡೀತಾ ಇದೆ. ಆದ್ರೆ ನಿನ್ನೆ ಒಂದು ಸೂರಜ್ ವಿಷಯದಲ್ಲಿ ಬೇಜಾರಾಗಿದ್ದೇನಂದ್ರೆ ಅದೇ ಅಲ್ಲಿ ಇದ್ದ ವಿಷಯವನ್ನ ಅಲ್ಲೇ ಕ್ಲಿಯರ್ ಮಾಡೋದು ಬಿಟ್ಟು ಅದನ್ನ ಹೋಗಿ ಧನುಷ್ ಹತ್ರ ಹೇಳಿ ಅಲ್ಲಿ ಜಗಳ ಸ್ಟಾರ್ಟ್ ಮಾಡೋದಕ್ಕೆ ಇವರೇ ಕಾರಣ ಅಂತಾನು ಅನಿಸ್ತು. ಇನ್ನು ಕೆಲವೊಂದಿಷ್ಟು ಚಟುವಟಿಕೆಗಳು ಆದ್ಮೇಲೆ ನೈಟ್ ಹೊತ್ತು ಕೂಡ ಅಷ್ಟೇ ಮಂಜು ಮತ್ತೆ ಗಿಲ್ಲಿ ಅವರ ಜೊತೆ ಕೆಲವೊಂದು ಜಗಳ ಆಗುತ್ತೆ. ಆ ಜಗಳದಿಂದ ಮಂಜು ಅವರು ಗಿಲ್ಲಿ ಜೊತೆ ಮಾತ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಫಸ್ಟ್ ಹೇಳ್ತಾರೆ ಇದೆಲ್ಲ ತಮಾಷೆಗಳನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ. ಮಂಜು ಹೇಳು ಅಂತಾನೆ ಹೇಳ್ತಾರೆ. ಆಮೇಲೆ ನಾನು ಈ ಮನೆಯಲ್ಲಿ ಇನ್ನು ನೆಕ್ಸ್ಟ್ ಏನಿದೆ ಸೀಸನ್ ಅಲ್ಲಿ ಆ ಮನೆಗೆ ನಾನು ಗೆಸ್ಟ್ ಆಗಿ ಬರಲ್ಲ, ಯಾಕಂದ್ರೆ ಇದು ನನ್ನ ಸೀಸನ್, ಆ ಸೀಸನ್ ನಂದಲ್ಲ ಅಂತ ಕೆಲವೊಂದು ಮಾತುಗಳು ಹೇಳ್ತಾರೆ. ಅದು ತಮಾಷೆಗೆ ತಗೊಳ್ತಾರೆ. ಎಲ್ಲೋ ಒಂದ್ ಕಡೆ ಊಟದ ವಿಷಯ ಅಂತ ಬಂದಾಗ ಅದು ತಮಾಷೆಗೆ ಅಂತ ಹೇಳಿದ್ರು ಕೂಡ ಮಂಜು ತುಂಬಾ ಟ್ರಿಗರ್ ಆಗ್ತಾರೆ. ಯಾಕೆ ಈ ತರ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಗಿಲ್ಲಿ ಏನೇ ಹೇಳೋದು ತಮಾಷೆಗೆ ಅಂತ ಗೊತ್ತಿರುತ್ತೆ, ತಮಾಷೆಗೆ ಮಾಡೋದಂತ ಗೊತ್ತಿರುತ್ತೆ. ಅದನ್ನ ತಮಾಷೆಗೆ ತಗೊಂಡೋದ್ ಬಿಟ್ಟು ಗಿಲ್ಲಿಯನ್ನೆಲ್ಲೋ ಕೆಳಗಿಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು ನಿನ್ನೆ ಎಪಿಸೋಡ್ ಅಲ್ಲೂ ಅಷ್ಟೇ. ಆಮೇಲೆ ಧ್ರುವಂತ್ ಮತ್ತೆ ಗಿಲ್ಲಿ ಜೊತೆ ಮಾತಾಡ್ಬೇಕಾದ್ರೆ ಅಷ್ಟೇ ಧ್ರುವಂತ್ ಅವ್ರು ಹೇಳ್ತಾರೆ ಅವ್ರಿಗೆ, ನೀನ್ ಅಷ್ಟು ಸಲಿಗೆ ಸಿಕ್ಕಿದೆ ಅಂತ ಒಮ್ಮೆಲೆ ಅವ್ರ ಹತ್ರ ತುಂಬಾ ಸಲಿಗೆಯಿಂದ ಮಾತಾಡ್ಬೇಡ, ಅದ್ ಗೊತ್ತಿರುತ್ತಲ್ಲ ನಿಂಗೆ ಹೇಗಾಗುತ್ತೆ ಅನ್ನೋದೊಂದು ಮಾತುಕತೆಗಳಲ್ಲಿ ಆಗುತ್ತೆ. ಆಮೇಲೆ ಕ್ಯಾಪ್ಟನ್ ಆದಂತ ಧನುಷ್ ಅವ್ರು ಬಂದು ಗಿಲ್ಲಿಯನ್ನ ಸಮಾಧಾನ ಮಾಡೋದಾಗಿರ್ಬೋದು, ಸಾರಿ ಕೇಳು, ಅವ್ರು ಬಂದಿರೋ ಗೆಸ್ಟ್ ಕೂಡ ನಮ್ಗೆ ಗೊತ್ತಿರುತ್ತೆ ನಮ್ಗೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಪ್ರೆಷರ್ ಇರುತ್ತೆ ಅಂತ ಗೊತ್ತು. ಆದ್ರೂ ಅವ್ರು ಬಂದಿರೋ ಆ ಗೆಸ್ಟ್ಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಹೋಗಿ ಸಾರಿ ಕೇಳು ಅಂತ ಧನುಷ್ ಅವ್ರು ಹೇಳ್ತಾರೆ. ಗಿಲ್ಲಿ ಅವ್ರು ಹೇಳ್ತಾರೆ ನಾನು ನಾಳೆ ಕೇಳ್ತೀನಿ ಅಂತ. ಇದೇ ಗಿಲ್ಲಿ ಅವರು ಯಾವಾಗ ನೋಡಿದ್ರು ಅಷ್ಟೇ ಸಾರಿ ಕೇಳುವಂತ ವಿಷಯ ಬಂದಾಗ ನಾಳೆ ಕೇಳ್ತೀನಿ, ನಾಳಿದ್ದು ಕೇಳ್ತೀನಿ ಅನ್ನೋ ಮುಂದೆ ಹಾಕ್ತಾ ಇರ್ತಾರೆ. ಆದ್ರೆ ನಿನ್ನೆ ಪಾಪ ಅವರು ಹೋಗಿ ಸಾರಿ ಕೇಳೋಕೆ ಪ್ರಯತ್ನ ಪಟ್ರು. ಸಾರಿ ಕೇಳಬೇಕಾದ್ರೆ ಮಂಜು ಅವರನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರು. ಇದು ಬೇಡತ್ತೆ. ಯಾಕಂದ್ರೆ ಒಂದು ಪರ್ಸನ್ ತಪ್ಪಾಗಿದೆ ಅಂತ ಬಂದು ಸಾರಿ ಕೇಳಿದಾಗ ಅದನ್ನ ಒಪ್ಕೊಳ್ಳೋದು ಅಥವಾ ಅವ್ರಿಗೆ ಏನಾದ್ರು ಹೇಳೋದು ಬಿಟ್ಟು ಈ ತರ ಅವರನ್ನ ದೂರ ಸರ್ದು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ತಪ್ಪು. ಅಲ್ಲಿ ಹೊರಗಡೆ ಜನರಿಗೆ ಯಾವ ತರ ಕಾಣಿಸ್ತಾರೆ ಅನ್ನೋದು ಮಂಜು ಅವ್ರು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಹೊರಗಡೆ ಗಿಲ್ಲಿಯವ್ರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಗಿಲ್ಲಿಯವ್ರನ್ನ ಎಷ್ಟು ಸಪೋರ್ಟ್ ಮಾಡೋರು ಇದ್ದಾರೆ, ಗಿಲ್ಲಿಯನ್ನ ಪ್ರೀತಿಸೋರು ಎಷ್ಟು ಜನ ಇದ್ದಾರೆ, ಅವ್ರು ಯಾವ ತರ ತಿಳ್ಕೊಳ್ಬೇಕು ಈ ಒಂದು ವಿಚಾರವನ್ನ. ಇದ್ದ ಕಾರಣದಿಂದ ಮಂಜು ಅವ್ರು ಟ್ರೋಲ್ ಆಗದೆ ಇರ್ತಾರ? ಆಗ್ತಾರೆ, ಗ್ಯಾರಂಟಿ ಆಗ್ತಾರೆ. ಯಾಕಂದ್ರೆ ಗಿಲ್ಲಿಯವ್ರಿಗೆ ಯಾರೇ ಒಬ್ರು ಏನಾದ್ರು ಅಂದ್ರು ಹೊರಗಡೆ ಸಾಕಷ್ಟು ಟ್ರೋಲ್ ಮಾಡೋರು ಇದ್ದಾರೆ. ಆ ಕಾರಣಕ್ಕಾಗಿ ಮಂಜು ಅವರು ಕೂಡ ಅಷ್ಟೇ ನಿನ್ನೆ ಹೇಳಿದಾಗ ಅವರು ಹೊರಗಡೆ ತುಂಬಾ ಕೆಟ್ಟದಾಗಿ ಕಾಣಿಸ್ತಾರೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಇವತ್ತಿನ ಪ್ರೊಮೋದಲ್ಲಿ ಹೈಲೈಟ್ ಆಗಿದ್ದು ಗಿಲ್ಲಿ ಮತ್ತೆ ಅಶ್ವಿನಿ ಅವರು. ಯಾಕಂದ್ರೆ ಕೆಲವೊಂದು ಮನೆಯಲ್ಲಿ ಗೆಸ್ಟ್ಗಳ ವಿಚಾರ ಅಂತ ಬಂದಾಗ ಗೆಸ್ಟ್ಗಳಿಗೆ ಮಾತಾಡೋದಾಗಿರ್ಬೋದು, ಕಾಲೆಳೆಯೋದಾಗಿರ್ಬೋದು, ಇದರಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಕಾಣಿಸ್ಕೊಳ್ತಾರೆ. ಇನ್ನು ರಜತ್ ಮಾತಾಡೋದಾಗಿರ್ಬೋದು, ಮಂಜು ಮಾತಾಡೋದಾಗಿರ್ಬೋದು, ಈ ತರ ಒಂದು ವಿಚಾರಗಳು ನಡೆದಿದೆ. ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಮಾಜಿ ಸ್ಪರ್ಧಿಗಳು ಇರ್ತಾರೆ ಅನ್ನೋದೊಂದು ಕೂಡ ಇದೆ. ಇದ್ರೆ ಕಿಚ್ಚ ಮಾಜಿ ಸ್ಪರ್ಧಿ
ಸ್ಪರ್ಧಿಗಳಿಗೂ ಕ್ಲಾಸ್ ತಗೋತಾರ, ಗೆಸ್ಟ್ಗಳಂತ ನೋಡದೆ ಗೆಸ್ಟ್ಗಳು ಯಾವ ರೀತಿ ಇರಬೇಕು ಅನ್ನೋದೊಂದು ಮಾತನ್ನ ಸುದೀಪ್ ಅವ್ರು ಹೇಳ್ತಾರೆ ಗೆಸ್ಟ್ಗಳಿಗೆ. ಸೊ ಈ ತರ ವಿಚಾರಗಳನ್ನ ನಾವು ನೋಡ್ಬೇಕಾಗತ್ತೆ ಇವತ್ತು. ಆಮೇಲೆ ನಿನ್ನೆ ಕೂಡ ಅಷ್ಟೇ GST ಮೂವಿಯಿಂದ ಸೃಜನ್ ಅವ್ರು ಬಂದಿದ್ರು, ಆಗ ಕೂಡ ಅಷ್ಟು ಕೆಲವೊಂದು ಫನ್ನಿ ಮೂಮೆಂಟ್ಸ್, ಅವರ ಸಿಗ್ನೇಚರ್ ಸ್ಟೆಪ್ ಆಗಿರ್ಬೋದು ಮೂವಿದ್ದು, ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಳ್ತಿದ್ರು. ಇನ್ನು ಇವತ್ತಿನ ಎಪಿಸೋಡ್ ನೋಡೋದಾದ್ರೆ ಯಾವ ತರ ಕಿಚ್ಚನ ಕ್ಲಾಸ್ ಯಾರಿಗೆ ಸಿಗುತ್ತೆ, ಗೆಸ್ಟ್ಗಳಿಗೆ ಸಿಗುತ್ತಾ ಅಥವಾ ಮನೆ ಸ್ಪರ್ಧಿ ಗಿಲ್ಲಿ ಮತ್ತೆ ಅಶ್ವಿನಿಗೆ ಸಿಗುತ್ತಾ, ಯಾರ ವಿರುದ್ಧ ಕಿಚ್ಚ, ಯಾರಿಗೆ ನ್ಯಾಯ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು, ಇದೆಲ್ಲ ನಾವು ಈ ಒಂದು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಇನ್ನು ನಾಳೆಯಲ್ಲಿ ಯಾರು ಹೋಗ್ತಾರೆ ಅನ್ನೋದು ಕೂಡ ಒಂದು ಕನ್ಫ್ಯೂಷನ್ ಇದೆ, ಯಾಕಂದ್ರೆ ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿದ್ದಾರೆ. ಈ ವಿಚಾರವಾಗಿ ಇವತ್ತಿನ ಎಪಿಸೋಡ್ ನಾವು ಕಾದು ನೋಡ್ಬೇಕು, ಏನು ಟ್ವಿಸ್ಟ್ ಇದೆ, ಯಾವ ರೀತಿ ಕಿಚ್ಚ ಯಾರಿಗೆ ಕ್ಲಾಸ್ ತಗೋತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ, ಇದಕ್ಕಂತೂ ಸಾಕಷ್ಟು ಜನ ವೆಯ್ಟ್ ಮಾಡಿರ್ತಾರೆ. ಯಾಕಂದ್ರೆ ಇವಾಗ ತುಂಬಾ ಚೆನ್ನಾಗಿ ಎಲ್ಲರೂ ಆಟ ಆಡಿದ್ದಾರೆ, ಹಾಗಾಗಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬಹುದು ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ, ಕಿಚ್ಚ ಯಾರಿಗೆ ನ್ಯಾಯ ಕೊಡ್ತಾರೆ, ಕಿಚ್ಚ ಯಾರಿಗೆ ಸರಿ ಹೇಳ್ತಾರೆ, ಕಿಚ್ಚ ಯಾರಿಗೆ ತಪ್ಪು ಅಂತ ಹೇಳ್ತಾರೆ. ಸೊ ಈ ವಿಚಾರವನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ಬೇಕಷ್ಟೇ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.